ಬಂಧುಗಳೇ ನಮಸ್ಕಾರ. ನಾನು ಇವತ್ತು ನಿಮಗೊಂದು ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ನೀವೆಲ್ಲ ನೋಡಬೇಕಾಗಿರೋಂಥ ಈಶ್ವರನ ಹೂದೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅದೆಲ್ಲಿದೆ ಅಂತ ನಿಮಗೂ ತೋರಿಸ್ತಾನೆ. ಇದು ಹೊನ್ನಾವರ ತಾಲೂಕಿನ ಗಿರ್ಸೊಪ್ಪ ಗ್ರಾಮದ ತುತ್ತ ತುದಿ ಅಂದರೆ ಶರಾವತಿ ನದಿ ಕಣಿವೆಯಲ್ಲಿದೆ. ಈ ದೇವಸ್ಥಾನಕ್ಕೆ ಕೇದಾರೇಶ್ವರ ಅಂತ ಕರೀತಾರೆ. ಈ ದೇವಸ್ಥಾನದ ಬಗ್ಗೆ ನೋಡಿದ್ರೆ ತುಂಬ ಹಳೆ ಕಾಲದ ದೇವಸ್ಥಾನ ಅಂತ ಅನಿಸಲ್ಲ. ಆದರೆ ಇಲ್ಲಿ ನೀವು ನೋಡಬೇಕಾಗಿರೋದೇನೆಂದರೆ ಈ ಪ್ರಕೃತಿ ಉಂಟಲ್ಲ, ಇದು ಮತ್ತೆಲ್ಲೂ ಸಿಗೋದಿಲ್ಲ. ಆ ಥರ ಸ್ವರ್ಗದಲ್ಲಿ ಫೀಲ್ ಆಗುತ್ತೆ, ಅಷ್ಟು ಖುಷಿಯಾಗುತ್ತೆ. ಅಂಥ ಪ್ರಕೃತಿ ಇದೆ. ನಾವೀಗ ನಿಂತಿರೋದೇ ತುದಿಯಲ್ಲಿ, ಆಯಿತಾ. ಆದರೆ ಇಲ್ಲಿ ಏನುಂಟು ಅಂತ ಹೇಳಿದ್ರೆ, ಇದಕ್ಕೂ ಮೇಲ್ಗಡೆ ಒಂದು 30 ಫೀಟಿನ ಹೈಟಿಗೆ ಒಂದು ಸ್ಟೆಪ್ಸ್ ಥರ ಮಾಡಿದ್ದಾರೆ. ಅಂದರೆ ಒಂದು 3 ಅಂತಸ್ತಿನ ಬಿಲ್ಡಿಂಗ್ ಥರ ಮಾಡಿದ್ದಾರೆ. ಅದ್ರ ಮೇಲೆ ನಿಂತ್ಕೊಂಡು ನೋಡೋದುಂಟಲ್ಲ ಗುರು, ಆ ಫೀಲ್ ಹೇಳಲಿಕ್ಕಾಗಲ್ಲ. ಆ ರೀತಿ ಫೀಲ್ ಇದೆ, ಅಷ್ಟು ಖುಷಿ ಕೊಡುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ವಿಷಯದ ಬಗ್ಗೆ ಹೇಳಬೇಕು. ಈಗ ನಿಮ್ಗೇನು ಪ್ರಕೃತಿ ಕಾಣಿಸ್ತಾ ಉಂಟಲ್ಲ, ಇದನ್ನೆಲ್ಲ ಕಡ್ದೆ ಶರಾವತಿ ಪಂಪ್ ಸ್ಟೋರೇಜ್ ಮಾಡೋದು. ಎಲ್ಲರೂ ತುಂಬ ಚೆನ್ನಾಗಿ ವಿರೋಧ ಮಾಡಿದ್ದೀರ. ಆ ವಿರೋಧದಿಂದನೇ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಈ ಪ್ರಾಜೆಕ್ಟನ್ನು ಸ್ಟಾಪ್ ಮಾಡಿದೆ. ಆದರೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದೆ. ಆದರೆ ಇದು ಕಂಟಿನ್ಯೂ ಯಾವಾಗಲೂ ಸ್ಟಾಪ್ ಆಗಲೇಬೇಕು. ಆ ರೀತಿಯಾಗಿ ನಾವು ಮುಂದಿನ ನಿರ್ಧಾರ ತಗೊಳ್ಬೇಕು. ಹಾಗೆ ನಾನು ಈ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತೇನೆ, ಮತ್ತು ವಿಡಿಯೋ ಬರ್ತಾಯಿದ್ದೀನಿ. ಸೊ ನಿಮ್ಗೆ ಇದೆಲ್ಲ ವ್ಯೂ ಕಾಣಿಸ್ತಾ ಉಂಟಲ್ಲ, ಇದು ಈ ದೇವಸ್ಥಾನದ್ದು. ಇಲ್ಲಿಂದನೇ ನಮಗೆ ಬಂಗಾರ ಕುಸುಮ ಬೀಳ್ತಾ ಇರೋದು ಕೂಡ ಈ ದೇವಸ್ಥಾನದಿಂದನೇ ಕಾಣಿಸುತ್ತೆ. ಇಲ್ಲೇ ನಿಯರ್ ಆಗಿ ಬಂಗಾರ ಕುಸುಮ ಅಂತ ಒಂದು ಫಾಲ್ಸ್ ಇದೆ. ಆ ಫಾಲ್ಸ್ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಇವಾಗ ಇಲ್ಲಿಂದ ಕೂಡ ಬಂಗಾರ ಕುಸುಮ ಫಾಲ್ಸ್ ಕೂಡ ಕಾಣಿಸ್ತದೆ. ಸೊ ನನಗೆ ಈ ದೇವಸ್ಥಾನಕ್ಕೆ ಬಂದಮೇಲೆ ನಿಜವಾಗ್ಲೂ ಏನು ಫೀಲ್ ಆಯಿತು ಗೊತ್ತಾ? ಈ ಕಾಂತಾರ ಮೂವಿಯಲ್ಲಿ ಈಶ್ವರನ ಹೂದೋಟ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಹೂದೋಟ ಅಂದರೆ ಹೀಗಿರಬೇಕು. ಎಲ್ಲರೂ ಈ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಬನ್ನಿ. ಆದರೆ ಬರ್ತಿರಲ್ಲ, ದಯವಿಟ್ಟು ಯಾರು ಕಸವನ್ನು ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಈ ದೇವಸ್ಥಾನ ಅಂತ ಅಲ್ಲ ಅನ್ನೋದಕ್ಕಿಂತ ಈ ಪ್ರಕೃತಿ ಉಂಟಲ್ಲ, ಈ ಪ್ರಕೃತಿ ನಂಬ್ಕೊಂಡು ಎಷ್ಟೋ ಪ್ರಾಣಿಗಳಿವೆ, ಎಷ್ಟೋ ಪಕ್ಷಿ ಸಂಕುಲಗಳಿವೆ. ದಯವಿಟ್ಟು ಕಸ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ, ಯಾಕೆ ಅಷ್ಟೇ. ಹಾಗೆ ನಿಮಗೆ ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ, ಈ ಬೆಟ್ಟದಲ್ಲಿ ಇರ್ತಾವಲ್ಲ ದೇವರು, ಅದು ಯಾವುದೇ ಗುಡಿಗೆ ಗೋಪುರಕ್ಕೆ ಆಕರ್ಷಿತವಾಗಿರೋದಿಲ್ಲ. ನಾವೇನೇ ಮನುಷ್ಯರು ಕಟ್ಲಿಕ್ಕೆ ಹೋದ್ರೂ ಅದು ಸೀಮಿತವಾಗಿ ಸ್ಟಾಪ್ ಆಗಿಬಿಡ್ತವೆ. ಆ ಕೆಲಸನೇ ಅಲ್ಲಿಗೆ ನಿಲ್ತದೆ, ಎಂಥದೇ ಮಾಡಲಿಕ್ಕೆ ಹೋದ್ರು. ಯಾಕಂದರೆ ಆ ದೇವ್ರಿಗೆ ಮನುಷ್ಯನ ಹಿಡಿತಕ್ಕೆ ಬರಲಿಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಮೊದಲಿಂದನೂ ಅದು ಅದೇ ರೀತಿಯೇ ಇರಲಿಕ್ಕೆ ಇಷ್ಟಪಡ್ತದೆ. ಅಂದರೆ ಬೆಟ್ಟದಲ್ಲಿ ಇರೋದ್ರಿಂದ ಅದಕ್ಕೆ ಒಂಥರ ಬೆಟ್ಟದ ಪ್ಲೇಸಲ್ಲೇ ಅದೇ ರೀತಿಯೇ ಓಪನ್ ಆಗಿ ಇರಬೇಕು ಅನ್ನೋದೇ ನನಗೆ ಗೊತ್ತಿರೋಂಥ ಮಟ್ಟಿಗೆ, ನಾನು ನೋಡಿರೋಂಥ ಮಟ್ಟಿಗೆ, ಆಯಿತಾ. ಹಾಗೆ ಆಗ್ತದೆ. ಅಂದರೆ ಇಲ್ಲಿ ಕೂಡ ಅದೇ ನಮ್ಮನೆ, ಅಂದರೆ ಅದೇ ಥರ ಉಂಟು. ಯಾಕಂದರೆ ಏನೋ ಕಟ್ಲಿಕ್ಕೆ ಹೋದ್ರೆ, ನಾವು ಆಡಂಬರದಿಂದ ಕಟ್ಲಿಕ್ಕೆ ಹೋದರೆ ಆ ದೇವರು ಒಪ್ಪೋದಿಲ್ಲ. ಅದು ಅಲ್ಲಿಗೆ ಏನೋ ಒಂದು ಪ್ರಾಬ್ಲಮಿಂದ, ಏನೋ ಒಂದು ಸಣ್ಣ ಇದರಿಂದನಾದರೂ ಭಿನ್ನಾಭಿಪ್ರಾಯ ಬಂದು ಅಲ್ಲಿಗೆ ಸ್ಟಾಪ್ ಆಗ್ತದೆ ಆ ಕೆಲಸ. ಅದಕ್ಕೆ ದೇವರು, ಬೆಟ್ಟದಲ್ಲಿ ಇರುವಂಥ ದೇವರಿಗೆ ಜಾಸ್ತಿಯಾಗಿ ಯಾವುದು ಗುಡಿ ಗೋಪುರ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನೋಡಬೇಕಂತಿರೋದು ಈ ನಂದಿ ವಿಗ್ರಹ ಉಂಟಲ್ಲ, ತುಂಬ ಒಂಥರ ಅಟ್ರಾಕ್ಟಿವ್, ಆಕರ್ಷಣೆ ಅಂದರೆ ನಂದಿನೇ. ತುಂಬ ಅಟ್ರಾಕ್ಟಿವ್ ಆಗಿದೆ. ಸಖತ್ ಇಂಪ್ರೆಸಿವ್ ಆಗುತ್ತೆ ನೋಡಲಿಕ್ಕೆ, ಖುಷಿ ಆಗುತ್ತೆ. ಹಾಗೆ ನಮಗೆ ಕೇದಾರೇಶ್ವರನ ದರ್ಶನ ಕೂಡ ಆಯಿತು. ಸೊ ತುಂಬ ಖುಷಿ ಆಯಿತು. ಸ್ಪೆಷಲಾಗಿ ಇಂಥ ಪ್ರಕೃತಿಲಿ ಈ ದೇವಸ್ಥಾನ ಉಂಟಲ್ಲ, ಸಖತ್. ಈ ಊರಿನ ಜನ ಪುಣ್ಯ ಮಾಡಿದ್ದಾರೆ, ಅಷ್ಟು ಇಂಪ್ರೆಸಿವ್ ಆಗಿದೆ. ಹಾಗೆ ಈ ದೇವಸ್ಥಾನದ ವಿಶೇಷ ಏನು ಗೊತ್ತಾ? ತುಂಬ ವಿಶೇಷ ಅಂದರೆ 2 ಸೈಡು ನೀರು ಹರಿತದೆ. ಅಂದರೆ ಈ ಕಡೆ ಬಂಗಾರ ಕುಸುಮ ಫಾಲ್ಸ್ ಕೂಡ ಬೀಳುತ್ತದೆ, ಅಂದರೆ ಪಕ್ಕದಲ್ಲೇ ಶರಾವತಿ ನದಿ ಕೂಡ ಕರ್ಕೊಂಡು ಹೋಗ್ತದೆ. ಅಂದರೆ ಒಂಥರ ಈ ಪ್ಲೇಸ್ ಹೇಳಿದ್ನಲ್ಲ ನಾನು, ಈ ಸ್ಥಳ ನಿಜವಾಗ್ಲೂ ಇಲ್ಲಿ ಬಂದು ಫೀಲ್ ಮಾಡಿದವ್ರಿಗೆ ಗೊತ್ತು, ಇಲ್ಲಿ ಅನುಭವಿಸಿದವ್ರಿಗೆ ಗೊತ್ತು ಈ ಪ್ರಕೃತಿನ. ನಿಜವಾಗ್ಲೂ ತುಂಬ ಖುಷಿಯಾಯಿತು ತುಂಬ. ಸೊ ಬಂಧುಗಳೇ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಹಾಗೆ ಎಲ್ಲರೂ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.